ಮೋದಿಯವರ 3.0 ಸರ್ಕಾರಕ್ಕೆ ಕ್ಷಣಗಣನೆ ಆರಂಭವಾಗ್ತಾ ಇದೆ. ಪದಗ್ರಹಣವನ್ನ ಸ್ವೀಕಾರ ಮಾಡಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮೋದಿಯವರ ಪಟ್ಟಾಭಿಷೇಕ ಆಗಲಿದೆ. ಮೂರನೆಯ ಬಾರಿಗೆ ಪ್ರಧಾನಿಯಾಗಿ ಮತ್ತೊಂದು ದಾಖಲೆಯನ್ನ ಈ ದೇಶದಲ್ಲಿ ನಿರ್ಮಾಣ ಮಾಡುತ್ತಾರೆ. ರಾಷ್ಟ್ರಪತಿ ಭವನದಲ್ಲಿ ಈಗ ಸಂಭ್ರಮ ಕಳೆಗಟ್ಟಿದೆ. ಎಲ್ಲಾ ಗಣ್ಯಾತಿ ಗಣ್ಯರು ಆಗಮಿಸಿ ಆಗಿದೆ. ವೇದಿಕೆ ಮುಂಭಾಗದಲ್ಲಿ ಗಣ್ಯಾತಿ ಗಣ್ಯರು ಈಗಾಗಲೇ ವೇದಿಕೆಯನ್ನ ಅಲಂಕರಿಸಿದ್ದಾರೆ. ಸೊ ಈಗ 3.0 ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಬಾಕಿ ಇದೆ. ಕಾರಣ ಇನ್ನೊಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ಕಾರ್ಯಕ್ರಮವು ಕೂಡ ಆರಂಭವಾಗುತ್ತೆ. ಶಿವರಾಜ್ ಸಿಂಗ್ ಚೌಹಾಣ್ ಅವರು, ನಿರ್ಮಲಾ ಸೀತಾರಾಮನ್ ಅವರು, ನಿತಿನ್ ಗಡ್ಕರಿ ಅವರು, ಅಮಿತ್ ಶಾ ಅವರು, ಸೊ ಬಹುತೇಕವಾಗಿ ಜೈಶಂಕರ್ ಅವರು ಎಲ್ಲರೂ ಕೂಡ ಅಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ವೇದಿಕೆ ಮುಂಭಾಗದಲ್ಲಿ ಪ್ರಮುಖವಾಗಿ ಈ ಕ್ಯಾಬಿನೆಟ್ನಲ್ಲಿರುವಂಥ ಪ್ರಮುಖ ಖಾತೆಗಳನ್ನು ಅವರಿಗೆ ಬಹುತೇಕವಾಗಿ ನೀಡಲಾಗುತ್ತೆ. ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಈ ಕ್ಯಾಬಿನೆಟ್ ಹೇಗಿದೆ ಅಂತಂದರೆ ಹಳಬರು ಇದ್ದಾರೆ, ಹೊಸಬರು ಇದ್ದಾರೆ, ಅನುಭವಿಗಳು ಇದ್ದಾರೆ, ಯುವ ಮುಖಗಳು ಕೂಡ ಕಾಣಿಸಿಕೊಳ್ತಾ ಇದೆ. ಸೊ ಓಕೆ, ಶಾರುಖ್ ಖಾನ್ ಕೂಡ ಈಗ ಆಗಮಿಸಿದ್ದಾರೆ. ಇನ್ನೊಂದು ಕಡೆಗೆ ಇವರು ಕೂಡ ಆಗಮಿಸಿದ್ದಾರೆ. ಸೊ ಉದ್ಯಮಿಗಳು ಆಗಮಿಸ್ತಾ ಇದ್ದಾರೆ, ಈ ಕಡೆಗೆ ಫಿಲ್ಮ್ ಸ್ಟಾರ್ಸ್ಗಳು ಕೂಡ ಆಗಮಿಸ್ತಾ ಇದ್ದಾರೆ. ಸೊ ಯಾವ ದಿಕ್ಕತ್ತು ಕೂಡ ಇದರಲ್ಲಿ ಕಾಣಿಸ್ತಾ ಇಲ್ಲ ಈಗ. ಸೊ ಇನ್ನೊಂದು ಕಡೆಗೆ ಶಾರುಖ್ ಖಾನ್ ಜೊತೆಗೆ ಅದಾನಿಯವರು ಕೂಡ ಈಗ ಅಲ್ಲಿ ಅಂಬಾನಿಯವರು ಆಗಮಿಸಿದ್ದಾರೆ. ಸೊ ಅಂಬಾನಿಯವರು ಆಗಮಿಸಿದ ನಂತರ ಅವರ ಪುತ್ರ ಕೂಡ ಅಲ್ಲಿ ಆಗಮಿಸಿದ್ದಾರೆ. ಸೊ ಇದು ಇನ್ನೊಂದು ರೀತಿಯಾದಂಥ ಕಳೆಗಟ್ಟುತ್ತೆ ಈಗ. ಸೊ ಶಾರುಖ್ ಖಾನ್ ಅವರು ಬರ್ತಾರಾ ಇಲ್ವಾ, ಅವ್ರಿಗೆ ಕೊಟ್ಟಿದ್ದಾರಾ ಇಲ್ವಾ ಅಂತ ಹೇಳಿ. ಸೊ ಬಹುತೇಕವಾಗಿ ಹಾಲಿವುಡ್ನ ಅನೇಕ ನಟರುಗಳಿಗೆ, ನಟಿಯರಿಗೆ ಎಲ್ಲರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿರ್ತಾರೆ. ಸೊ ಅದೇ ನಿಟ್ಟಿನಲ್ಲಿ ಶಾರುಖ್ ಖಾನ್ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ. ಬಟ್ ಬರ್ತಾರಾ ಇಲ್ವ ಅನ್ನುವಂಥ ಕುತೂಹಲ ಬಹುತೇಕವಾಗಿರುತ್ತೆ. ಬಟ್ ಶಾರುಖ್ ಖಾನ್ ಬಂದಿದ್ದಾರೆ, ಅಕ್ಷಯ್ ಕುಮಾರ್ ಕೂಡ ಬಂದಿದ್ದಾರೆ ಅಲ್ಲಿ. ಸೊ ರಜನಿಕಾಂತ್ ಕೂಡ ಆಗಮಿಸಿದ್ದಾರೆ, ಪವನ್ ಕಲ್ಯಾಣ್ ಬರಲೇಬೇಕು. ಸೊ ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಸೊ ಹಾಗಾಗಿ ಈಗ ಅಂಬಾನಿಯವರು ಕೂಡ ಆಗಮಿಸಿದ್ದಾರೆ. ಸೊ ಅಕ್ಷಯ್ ಕುಮಾರ್ ನೋಡ್ತಾ ಇದ್ದೀರ ದೃಶ್ಯಾವಳಿಗಳಲ್ಲಿ. ಬಹಳಷ್ಟು ಜನ ಮಿಸ್ ಆಗಿರ್ತಾರೆ. ನಿಮ್ಮ ಕ್ಯಾಮ್ರಾ ಕಣ್ಣಿಗೆ ಕಾಣದೇನೆ ಕೆಲವೊಂದಿಷ್ಟು ಇರಬಹುದೇನೋ, ಕೆಲವ್ರ ಕಣ್ಣಿಗೆ ಕಾಣಿಸ್ಬಹುದು. ಸೊ ಯಾರ್ಯಾರು ಬಂದಿದ್ದಾರೆ ಏನು ಅಂತ ನೋಡಬೇಕು. ಎಲ್ಲರಿಗೂ ಕೂಡ ಇರುವಂಥದ್ದು ಒಂದೇ, ಈಗ ಸಂಭ್ರಮ ಇವತ್ತು ಮನೆ ಮಾಡ್ತಾ ಇದೆ. ಮತ್ತೊಂದು ಬಾರಿ ಈ ದೇಶದ ಇತಿಹಾಸದಲ್ಲಿ ಸೇರ್ಪಡೆಗೊಳ್ಳುವಂಥ ಹೆಸರು, ಸತತವಾಗಿ 3ನೇ ಬಾರಿಗೆ ಪ್ರಧಾನಿ ಆಗ್ತಾ ಇರುವಂಥ ನರೇಂದ್ರ ಮೋದಿಯವರು. ನೆಹರು ಅವರನ್ನು ಹೊರತುಪಡಿಸಿದರೆ ಸತತವಾಗಿ 3ನೇ ಬಾರಿ ಪ್ರಧಾನಿ ಆಗ್ತಾ ಇರುವಂಥದ್ದು ನರೇಂದ್ರ ಮೋದಿಯವರು. ಸೊ 16 ವರ್ಷ ನೆಹರು ಅವರಾಗಿದ್ದು. ಸೊ ಈ ಬಾರಿ ಕಂಪ್ಲೀಟ್ ಮಾಡಿದ್ರೆ 2ನೇದಲ್ಲಿ ನರೇಂದ್ರ ಮೋದಿ ಅವರು ಇರ್ತಾರೆ. ಒಂದು ಪುಟ ವಿರಾಮ ತೆಗೆದುಕೊಂಡು ಬೇಗ ವಾಪಸ್ ಬಂದ್ಬಿಡ್ತೀವಿ. ಸರ್ ಬಂದ್ರೇನು? ಓಕೆ, ಯಾಕೆ ಹೋಗಿಲ್ಲ? ಅಷ್ಟಾಗಿ ತ್ರಾಸ ತಗೊಳ್ತೀವಿ, ಇಲ್ಲೇ ಕೇಳ್ತೀವಿ. ಹಲೋ ಸರ್, ಬಂದ್ರಾ? ಬರ್ಬೋದಪ್ಪ.
ವೆಲ್ಕಮ್ ಬ್ಯಾಕ್. ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ರಾಜನಾಥ್ ಸಿಂಗ್ ಅವರು, ನಿತಿನ್ ಗಡ್ಕರಿ ಅವರು, ಅಮಿತ್ ಶಾ ಅವರು, ಶಿವರಾಜ್ ಸಿಂಗ್ ಚೌಹಾಣ್, ಜೊತೆಗೆ ನಿರ್ಮಲಾ ಸೀತಾರಾಮನ್ ಎಲ್ಲ ಇದ್ದಾರೆ. ಇನ್ನು ಕಂಗನಾ ರಣಾವತ್ ಸೆಂಟರ್ ಆಫ್ ಅಟ್ರಾಕ್ಷನ್ ಈಗ ಮಗದೊಬ್ಬರು ಈ ಬಾರಿಯ ಚುನಾವಣೆಗಳಲ್ಲಿ. ಕಾರಣ ಇತ್ತೀಚೆಗೆ ಸದ್ದು ಮಾಡಿದಂಥದ್ದು CISFನ ಓರ್ವ ಸಿಬ್ಬಂದಿ ಕಪಾಳಮೋಕ್ಷ ಮಾಡಿದ್ರು ಅಂತ ಹೇಳಿ. ಸೊ ಇತ್ತೀಚಿನ ಸುದ್ದಿಗಳಲ್ಲಿ ಅತಿ ಹೆಚ್ಚಾಗಿ ಸದ್ದು ಮಾಡ್ತಾ ಇರುವಂತಹ ಕೇಂದ್ರೀಕೃತವಾದಂತಹ ಸಂಸದೆ. ಸೊ ಜೈಶಂಕರ್ ಅವರು, ನಿರ್ಮಲಾ ಸೀತಾರಾಮನ್ ಅವರು, ಶಿವರಾಜ್ ಸಿಂಗ್ ಚೌಹಾಣ್ ಅವರು, ರಾಜನಾಥ್ ಸಿಂಗ್ ಅವರು, ಅಮಿತ್ ಶಾ ಅವರು, ನಿತಿನ್ ಗಡ್ಕರಿ ಅವರು ಈಗಾಗಲೇ ಉಪಸ್ಥಿತರಿದ್ದಾರೆ. ಇನ್ನು ರಜನಿಕಾಂತ್ ನೋಡ್ತಾ ಇದ್ದೀರಾ. ಸೊ ಅವರು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಹಾಜರಾಗ್ತಾ ಇದ್ದಾರೆ. ಐತಿಹಾಸಿಕ ಕ್ಷಣಗಣಕ್ಕೆ ಅವರು ಕೂಡ ಸಾಕ್ಷಿ ಆಗ್ತಾ ಇದ್ದಾರೆ. ಸೊ ಅವರು ಬಂದಿದ್ದಾರೆ. ಈಗ ಇನ್ನೊಂದು ಕಡೆಗೆ ಅಕ್ಷಯ್ ಕುಮಾರ್ ಕೂಡ ಬಂದಿದ್ದಾರೆ, ಅಂಬಾನಿ ಕೂಡ ಬಂದಿದ್ದಾರೆ, ಸೊ ಶಾರುಖ್ ಖಾನ್ ಕೂಡ ಆಗಮಿಸಿದ್ದಾರೆ. ಸೊ ಇನ್ನು ಬಹುತೇಕ ವಿದೇಶಿ ಗಣ್ಯರು ಕೂಡ ಈಗ ಒಬ್ಬೊಬ್ಬರಾಗಿಯೇ ಆಗಮಿಸ್ತಾ ಇದ್ದಾರೆ. ವಿದೇಶಿ ಗಣ್ಯರಲ್ಲಿ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದು ನಿಮಗೆ ಆಮೇಲೆ ಒಬ್ಬೊಬ್ಬರದಾಗಿ ಹೇಳ್ತಾ ಹೋಗ್ತೀವಿ. ಸೊ ತುಂಬ ಕಾಯ್ಕೊಂಡು ಕೂತಿದ್ದು ನಮಗೆ ನೇಪಾಳದಿಂದ ಈಗಾಗಲೇ ಆಗಮಿಸಿರೋದು, ಶ್ರೀಲಂಕಾದಿಂದ ಈಗಾಗಲೇ ಆಗಮಿಸಿದ್ದಾರೆ, ಬಾಂಗ್ಲಾದೇಶದಿಂದ ಈಗಾಗಲೇ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ವಿಶೇಷವಾಗಿರುವಂಥ ಸ್ಥಾನಮಾನವನ್ನು ಕೂಡ ಅಲ್ಲಿ ನೀಡಲಾಗುತ್ತೆ. ಸೊ ರಾಷ್ಟ್ರಪತಿ ಭವನದ ನೇರ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಆರಂಭವಾಗುತ್ತೆ. ಸೊ ನಡ್ಡಾ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಈ ಬಾರಿ ವಿಶೇಷವಾಗಿ ಗಮನಿಸಬೇಕಾಗಿರೋದು, ಸೊ 2020ರಿಂದಲೂ ಕೂಡ ಪಕ್ಷವನ್ನು ಯಶಸ್ಸಿನ ರೀತಿಯಲ್ಲಿ ಕರ್ಕೊಂಡು ಬಂದಂತಹ ನಡ್ಡಾ ಅವರು ಕೂಡ, JP ನಡ್ಡಾ ಅವರಿಗೂ ಕೂಡ ಈ ಬಾರಿ ಸಂಪುಟದಲ್ಲಿ ಜಾಗ ಸಿಕ್ಕಿದೆ. ಹಾಗಾಗಿ ಅವ್ರು ಹೇಗೆ ಇದನ್ನು ನಿಭಾಯಿಸ್ತಾರೆ, ಅವರ ಅವಕಾಶ ಕೂಡ ಮುಗಿದಿದೆ ಅಧ್ಯಕ್ಷ ಸ್ಥಾನಕ್ಕೆ. ಸೊ ಅಲ್ಲಿ ಹೊಸ ಅಧ್ಯಕ್ಷರು ಬರಬೇಕಾಗತ್ತೆ. ಅಲ್ಲಿಯವರೆಗೂ ಕೂಡ ಈಗ ಇರ್ತಾರೆ ಅವರು, ಹೊಸೊಬ್ಬರು ಬರಬೇಕಾಗತ್ತೆ. ಸೊ ಈಗ ಯಾರೆಲ್ಲ ಗಣ್ಯ ಅತಿಥಿಗಳು ಆಗಮಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡೋಣ ರಾಷ್ಟ್ರಪತಿ ಭವನದಲ್ಲಿ. ಸೊ ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ ಈಗ ವಿದೇಶಿ ಗಣ್ಯರಿಗೆ ಆಹ್ವಾನವನ್ನು ನೀಡಲಾಗಿತ್ತು. ನಮ್ಮ ನೆರೆಯ ರಾಷ್ಟ್ರಗಳು ಯಾವ್ಯಾವುದಿದ್ದಾವೆ, ಶ್ರೀಲಂಕಾ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಭೂತಾನ್ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ. ಸೊ ಅವರೆಲ್ಲರೂ ಕೂಡ ಒಬ್ಬೊಬ್ಬರಾಗಿಯೇ ಆಗಮಿಸ್ತಾ ಇದ್ದಾರೆ. ರಾಷ್ಟ್ರಪತಿ ಭವನದ ನೇರ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇರೋದು. ಸೊ ಯಾರೆಲ್ಲ ಅತಿಥಿಗಳೀಗ ಆಗಮಿಸಿದ್ದಾರೆ ಅನ್ನುವಂಥದ್ದನ್ನು ಕೂಡ ಇನ್ನೂ ನಿಮಗೆ ದೃಶ್ಯಗಳ ಮೂಲಕವಾಗಿ ಗೊತ್ತಾಗುತ್ತೆ. ಸೊ ಭೂತಾನ್ ದೇಶದಿಂದ ಅಲ್ಲಿರುವಂಥ ಅಧ್ಯಕ್ಷರಿಗೆ ಆಗಮಿಸಿದ್ದಾರೆ, ಭೂತಾನ್ ದೇಶದಿಂದ. ಸೊ ನಿಮಗೆ ಒಂದೊಂದಾಗಿಯೇ ತೋರಿಸ್ತಾ ಹೋದಾಗ ಈಗಾಗಲೇ ನೇಪಾಳದವ್ರು ಬಂದಾಗಿತ್ತು, ಈಗ ಭೂತಾನ್ನಿಂದ ಬಂದಿದ್ದಾರೆ. ಸೊ ಅಲ್ಲಿರುವಂಥ ಪ್ರಧಾನಿ ಆಗಮಿಸಿದ್ದಾರೆ. ಸೊ ಅಲ್ಲಿರುವಂಥ ಪ್ರಧಾನಿ ಈಗಾಗಲೇ ಆಗಮಿಸಿದ್ದಾರೆ, ನೋಡ್ತಾ ಇದ್ದೀರಾ. ಸೊ ಬಹುತೇಕವಾಗಿ ನಿಮಗೆ ಯಾರೂ ಕೂಡ ಇಲ್ಲ ಅಂತ ಹೇಳ್ತಾ ಇಲ್ಲ. ಪಾಕಿಸ್ತಾನಕ್ಕಂತೂ ನಾವು ಕರೆದೇ ಇಲ್ಲ. ಸೊ ಅಲ್ಲಿ ಲುತೈ ಶೇರಿಂಗ್ ಅವರು ಸೊ ಆಗಮಿಸಿದ್ದಾರೆ ಭೂತಾನ್ ಪ್ರಧಾನಿಗಳಲ್ಲಿ. ಸೊ ವಿಶೇಷವಾಗಿ ಈ ಬಾಂಧವ್ಯವನ್ನು ಹಲವು ರಾಷ್ಟ್ರಗಳ ಜೊತೆಗೆ ನಾವು ಇಟ್ಕೊಂಡಿದ್ದೀವಿ. ಸೊ ಹಾಗಾಗಿ ಅತಿ ಮುಖ್ಯವಾಗಿ ಅಲ್ಲಿ ಬಂದಿರುವಂಥವ್ರುಗಳಲ್ಲಿ ನಿಮಗೆ ನೇಪಾಳದವ್ರನ್ನ ಆಗಲೇ ತೋರಿಸಿದ್ವಿ, ನಮಗೆ ಭೂತಾನ್ದವ್ರನ್ನೂ ಕೂಡ ತೋರಿಸಿದ್ವಿ. ಸೊ ಭೂತಾನ್ ಸರ್ಕಾರದಿಂದ ಅಲ್ಲಿ ಪ್ರಧಾನಿ ಆಗಿರುವಂಥವ್ರು ಆಗಮಿಸಿದ್ದಾರೆ. ಸೊ ಹಾಗಾಗಿ ಅವರಲ್ಲಿ ವಿಶೇಷವಾಗಿ ನಿಮಗೆ ಶೇರಿಂಗ್ ಟೊಬ್ಗೆ ಅಂತ ಹೇಳಿ, ಸೊ ಅವರಿಗಾಗಲಿ ಆಗಮಿಸಿದ್ದಾರೆ. ಅವರ ದೃಶ್ಯಾವಳಿಗಳನ್ನು ಕೂಡ ನಿಮ್ಗೆ ತೋರಿಸಿದ್ವಿ. ಇನ್ನು ಒಂದೊಂದೇ ಆಗಿ ಸೊ ಬಾಂಗ್ಲಾದೇಶದಿಂದ ಆಗಮಿಸಿದ್ದಾರೆ, ಶೇಖ್ ಹಸೀನಾ ಅವರು ಈಗಾಗಲೇ ಆಗಮಿಸಿದ್ದಾರೆ. ಅವರು ಕೂಡ ಅವರ ಬಾಂಧವ್ಯ ಹೇಗಿದೆ ನಮ್ಮ ಜೊತೆಗೆ ಅಂತ ಹೇಳಿ. ಸೊ ಒಂದು ಕಡೆಗಾಗಿ ಭೂತಾನ್ ಮತ್ತು ನೇಪಾಳ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಬಾಂಗ್ಲಾದೇಶದ ಎಲ್ಲವೂ ಕೂಡ ಒಂದು ವಿಶೇಷವಾಗಿ. ಸೊ ಹಾಗಾಗಿ ಈ ಬಾರಿಯ ಬಹಳ ವಿಶೇಷತೆ ಅಂತೇನಲ್ಲ, ಕಾರಣ ಇದು ಒಂದು ಸಂಪ್ರದಾಯ 2014ರಿಂದಲೂ ಹೆಚ್ಚಾಗ್ತಾನೆ ಬರ್ತಾ ಇದೆ. ಹೊಸಬರನ್ನ ಕರ್ಕೊಂಡು ಬರೋದು, ನೆರೆ ರಾಷ್ಟ್ರಗಳನ್ನು ಇಲ್ಲಿರುವಂಥವ್ರನ್ನ ಕರ್ಕೊಂಡು ಬರುವಂಥದ್ದು. ಸೊ ಹಾಗಾಗಿ ನಮಗೊಂದು ರೀತಿಯಾಗಿ ಇವರೆಲ್ಲರೂ ಕೂಡ ಬೇಕಾಗ್ತಾರೆ ಅತಿ ಮುಖ್ಯವಾಗಿ ಇಲ್ಲಿ. ಸೊ ಯಾಕೆ ಬೇಕಾಗ್ತಾರೆ ಏನು ಅನ್ನುವಂಥದ್ದನ್ನು ವಿದೇಶಾಂಗ ಇಲಾಖೆಗಳನ್ನು ನಿರ್ವಹಿಸುವಂಥವ್ರಿಗೆ ಗೊತ್ತಾಗತ್ತೆ, ಅದ್ರ ಬಗ್ಗೆ ಆಸಕ್ತಿ ಇರುವಂಥವ್ರು. ಸೊ ಹಾಗಾಗಿ ಈಗ ಅವ್ರನ್ನೂ ಕೂಡ ಕರೆದಿದ್ದಾರೆ.